ನಮಸ್ಕಾರ ಸರ್, ವೆಲ್ಕಮ್ ಟು ಆದಿನಾಥ್ ಇಂಡಸ್ಟ್ರೀಸ್. ನಮ್ಮದು ಬೇಸಿಕ್ಲಿ ಇಟ್ಸ್ ಅ ಫೋಟೋ ಫ್ರೇಮ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಬಂದಿದೆ. ವಿ ಹ್ಯಾವ್ ದ ಬಿಗ್ಗೆಸ್ಟ್ ಫೋಟೋ ಫ್ರೇಮ್ ಮ್ಯಾನುಫ್ಯಾಕ್ಚರ್ ಆಲ್ ಓವರ್ ಸೌತ್ ಇಂಡಿಯಾ. ನಮ್ಮ ಹತ್ರ ಆಲ್ ರೇಂಜ್ ಆಫ್ ಫೋಟೋ ಫ್ರೇಮ್ಸ್ ಇದ್ದಾರೆ. ವಿ ಡೂ ಪ್ರೊವೈಡ್ ಸಿಂಗಲ್ ಪೀಸಸ್ ಆ್ಯಂಡ್ ವಿ ಹ್ಯಾವ್ ಆಲ್ ಟೈಪ್ಸ್ ಆಫ್ ಫೋಟೋ ಫ್ರೇಮ್ಸ್. ವಿ ಹ್ಯಾವ್ ಸ್ಟಾರ್ಟಿಂಗ್ ರೇಂಜ್ ಫ್ರಮ್ 40 rupees till customizable. There is no limit for it. And we do corporate customers, schools, colleges, government orders, hotel industries, supermarkets, and single pieces, everything. Now ಎಲ್ಲ ಟೈಪ್ ಫ್ರೇಮ್ಸ್ನಲ್ಲಿ ಡೀಲ್ ಮಾಡ್ತೀವಿ. ಲೆಟ್ ಇಟ್ ಬಿ ಲೈಟಿಂಗ್ ಫ್ರೇಮ್ಸ್ ಇದ್ದರೆ ಲೈಟಿಂಗ್ ಫ್ರೇಮ್ಸು ಮಾಡ್ಕೊಡ್ತೀವಿ, ಗ್ಲಾಸಿ ಫ್ರೇಮ್ಸು, ಸ್ಪಾರ್ಕಲ್ ಫ್ರೇಮ್ಸು, ಆಲ್ ಕೈಂಡ್ ಆಫ್ ವೆರೈಟೀಸ್ ನಾವು ಮಾಡ್ತೀವಿ. ನಮ್ಮಲ್ಲಿ ನೀವು ಫೋಟೋ ಫ್ರೇಮ್ಸು ಒಂದು ಸತಿ ನೀವು ಆರ್ಡ್ರ್ ಕೊಟ್ಟಾಗ ನಮ್ಮಲ್ಲಿ ಫೋಟೋ ಫ್ರೇಮ್ಸು ರೆಡಿ ಆಗೋದು ರೀತಿ ಮೊದಲಿಗೆ ನಾವು ಫ್ರೇಮ್ಸ್ ಎಲ್ಲ ಕಟ್ ಮಾಡ್ಕೊತೀವಿ. ಯಾವ ಥರ ಸೈಜು ಚಿಕ್ಕದ್ರಿಂದ ದೊಡ್ಡದ್ರವರೆಗೂ ನಾವು ಸ್ಟಾರ್ಟಿಂಗ್ ಮಾಡ್ತೀವಿ. ನೀವು ಫೋಟೋ ಆರ್ಡ್ರ್ ಕೊಟ್ಟಾಗ ಚಿಕ್ಕದು ಅಂದರೆ ಚಿಕ್ಕ ಸೈಜು, ಇಲ್ಲ ಬಿಗ್ ಸೈಜ್ ಅಂದರೆ ಬಿಗ್ ಸೈಜ್ ಇದು ಮಾಡ್ಕೊತೀವಿ. ಅದು ಕಟ್ಟಿಂಗ್ ಈ ಥರ ಮಾಡ್ತೀವಿ. ಕಟ್ಟಿಂಗ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಜಾಯಿಂಗ್ ಇದು ಮಾಡ್ತೀವಿ. ಜಾಯಿಂಗ್ ಅಂದಾಗ ನೀವು ಸೈಜಸ್ ಹೇಳ್ತೀರಲ್ವಾ, ಸೈಜಸ್ ಹೇಳಿದಾಗ ಆ ಸೈಜಲ್ಲಿ ನಾವು ಇದು ಮಾಡ್ಕೊಡ್ತೀವಿ. ಇದು ಸ್ಮಾಲ್ ಸೈಜಿಂದ ಈ ಥರ ಬಿಗ್ ಸೈಜ್ವರೆಗೂ ನಾವು ರೆಡಿ ಮಾಡಿಕೊಡ್ತೀವಿ. ನೀವು ಸೈಜಸ್ ಹೇಳಿದಾಗ ಬೋರ್ಡ್ ಕಟ್ಟಿಂಗ್ ಆಗುತ್ತೆ. ಬೋರ್ಡ್ ಕಟ್ಟಿಂಗ್ ಆದಮೇಲೆ ಇದ್ರ ಮೇಲೆ ಈ ಥರ ಪೇಸ್ಟಿಂಗ್ ಮಾಡ್ತೀವಿ. ಪೇಸ್ಟಿಂಗ್ ಮಾಡಿದ್ಮೇಲೆ ಬ್ಯಾಕ್ ಸೈಡು ಉಕ್ಕು, ಈ ಥರ ಬ್ಯಾಕ್ ಸೈಡ್ ಇದು ಮಾಡ್ಕೊಡ್ತೀವಿ. ಬ್ಯಾಕ್ ಸೈಡ್ ಉಕ್ಕಾದ್ಮೇಲೆ ಫ್ರೇಮ್ ನಾವು ಈ ಥರ ಇದು ಮಾಡ್ಕೊಡ್ತೀವಿ. ಫ್ರೇಮ್ಸ್ ಈ ಥರ ಇದು ಮಾಡಿದ್ಮೇಲೆ ನಾವು ಈ ಥರ ಇದು ಮಾಡ್ಕೊಡ್ತೀವಿ. ಇವಾಗ ಪಿನ್ನಿಂಗ್ ಮಾಡ್ತಿದ್ದಾರೆ. ಪಿನ್ನಿಂಗ್ ಮಾಡಾದ್ಮೇಲೆ ಟೇಪಿಂಗ್ ನಡೆಯುತ್ತೆ. ಈ ಥರ ಟೇಪಿಂಗ್ ಆದಮೇಲೆ ನೆಕ್ಸ್ಟು ಕವರ್ ಹಾಕ್ಬಿಟ್ಟು ನಾವು ಅದರಲ್ಲಿ ರೆಡಿ ಮಾಡಿಸ್ತೀವಿ. ಇದು ಕವರಿಂಗ್ ಆಗಿದೆ. ಟೋಟಲ್ ಆಗಿ ಒಂದು ಫ್ರೇಮ್ ನೀವು ರೆಡಿ ಮಾಡಿಕೊಟ್ಟಾಗ ಈ ಥರ ಕವರಿಂಗು ಪೇಸ್ಟಿಂಗು ಎಲ್ಲ ಮಾಡಿ ಈ ಥರ ರೆಡಿ ಆಗುತ್ತೆ ನಿಮಗೆ. ಇದು ಗ್ಲಾಸ್ ಫ್ರೇಮು. ನಾವು ಗ್ಲಾಸ್ ಫ್ರೇಮಿಂಗು ಇದು ಅವ್ರು ಕಸ್ಟಮರ್ಸ್ ಹೇಳಿದಾಗ, ನೀವು ನಮ್ಗೆ ಹೇಳಿದಾಗ ಗ್ಲಾಸ್ ಬೇಕು ಅಂತ ಅಂದಾಗ ಅದು ರೆಡಿ ಮಾಡಿ ಇವ್ರು ಕೊಡ್ತಿದ್ದೀವಿ. ನಮ್ಮಲ್ಲಿ ವೆರೈಟಿಗಳು ಸಿಗುತ್ತೆ. ಮೊದಲಿಗೆ ನಾವು ಇದನ್ನು ಸ್ಪಾರ್ಕಲ್ ಅಂತೀವಿ. ಸ್ಪಾರ್ಕಲ್ಲು ಅಂದರೆ ಇದು ಶೈನಿಂಗ್ ಟೈಪ್ ಬರುತ್ತೆ. ಶೈನಿಂಗ್ ಬರೋದ್ರಿಂದ ಇದು ನಾವು ಸ್ಪಾರ್ಕಲ್ಲು ಅಂತ ನಾವು ಕರಿತೀವಿ. ಇದು ಒಂದು ಕ್ರಿಸ್ಟಲ್ ಅಂತೀವಿ ನಾವು. ಇದು ಪೂರ್ವ ಕೆಮಿಕಲಲ್ಲಿ ಮಾಡೋದು. ಕೆಮಿಕಲಲ್ಲಿ ಮಾಡಿಬಿಟ್ಟು ಈ ಥರ ಸ್ಟೋನ್ಗಳು ಇದು ಮಾಡ್ಕೋತೀವಿ ನಾವು. ಅಂದರೆ ಏನು ಇದಾಗೋದಿಲ್ಲ. ಕೆಮಿಕಲ್ ಮಾಡೋದ್ರಿಂದ ಏನು ಉದುರೋದಾಗಲಿ ಡ್ಯಾಮೇಜ್ ಆಗಲಿ ಏನೂ ಆಗೋದಿಲ್ಲ. ನೀವು ನಮಗೆ ಆರ್ಡ್ರ್ ಕೊಟ್ಟಾಗ ನಾವು ಸಿಸ್ಟಮಲ್ಲಿ ಎಡಿಟಿಂಗ್ ಮಾಡಿಕೊಂಡು ಆಮೇಲೆ ಪ್ರಿಂಟಿಂಗ್ ಕೊಡ್ತೀವಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.